ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವು ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಅಂದರೆ ಇದೆ ಭಾಗ 2ರ ಮೊದಲ ಅಧ್ಯಾಯ. ಅಂದರೆ ಪೂರ್ತಿಯಾಗಿ ನೋಡೋದಾದ್ರೆ 12ನೇ ಅಧ್ಯಾಯದಲ್ಲಿ ಕಾರ್ಕೋಟ ರಾಜಮನೆತನದ ಬಗ್ಗೆ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ. ಇದೇ ಒಂದು ಅಧ್ಯಾಯದ ಕಂಟಿನ್ಯೂಯೇಷನ್ ಇದು. 2ನೇ ವಿಡಿಯೋನಲ್ಲಿ ನೆಕ್ಸ್ಟ್ ಕಾರ್ಕೋಟ ಸಾಮ್ರಾಜ್ಯ ಮುಂದೆ ಕಂಟಿನ್ಯೂಯೇಷನ್ ಏನಿದೆ ಅದನ್ನ ನಾವು ಇದರಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ರಜಪೂತರ ಬಗ್ಗೆ ತಿಳಿದುಕೊಳ್ಳೋಣ. ಯಾರ ಬಗ್ಗೆ? ರಜಪೂತರು. ಆಲ್ರೆಡಿ ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವಾಗ ರಜಪೂತರ ಬಗ್ಗೆ. ರಜಪೂತರು ಏನಂತಂದ್ರೆ ಸುಮಾರು 500 ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸ್ತಾರೆ. ಎಷ್ಟು? ಸುಮಾರು 500 ವರ್ಷಗಳ ಕಾಲ. ರಜಪೂತರು ತಮ್ಮನ್ನ ತಾವು ಕ್ಷತ್ರಿಯ ಕುಲದವರು ಅಥವಾ ಕ್ಷತ್ರಿಯರು. ಇನ್ನ ಕೆಲವು ಮನೆತನಗಳು ನಾವು ಸೂರ್ಯ ವಂಶದವರು, ಅಂದ್ರೆ ಸೂರ್ಯನ ವಂಶಕ್ಕೆ ಸೇರಿದವರು ಅಂತ. ಇನ್ನ ಕೆಲವು ಮನೆತನಗಳು ಚಂದ್ರ ವಂಶಕ್ಕೆ ಸೇರಿದವರು ಅಂತ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದಾರೆ. ಅವರು ಏನು, ನಾವು ಕ್ಷತ್ರಿಯರು, ಕ್ಷತ್ರಿಯ ಕುಲಕ್ಕೆ ಸೇರಿದವರು, ಅಥವಾ ನಾವು ಸೂರ್ಯ ವಂಶಸ್ಥರು, ನಾವು ಚಂದ್ರನ ವಂಶದವರು ಅಂತ ತಮ್ಮನ್ನ ತಾವು ಗುರುತಿಸ್ಕೊಂಡಿದ್ದಾರೆ. ಹೀಗೆ ನಂತರದಲ್ಲಿ ರಜಪೂತರ ಗುಣಧರ್ಮವನ್ನ ನೋಡೋದಾದ್ರೆ, ರಜಪೂತರ ಗುಣಧರ್ಮ ಅಥವಾ ರಾಜಧರ್ಮ ಏನಾಗಿತ್ತು ಅಂತ ಅಂದ್ರೆ, ಇವರು ಪ್ರಮುಖವಾಗಿ ಗೋವುಗಳನ್ನ, ಅಂದ್ರೆ ಆಕಳುಗಳು, ಗೋವುಗಳು, ಅನಾಥರು, ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆಯನ್ನ ಮಾಡೋದು ಇವರ ಗುಣಧರ್ಮವಾಗಿತ್ತು. ಇದು ಇಂಪಾರ್ಟೆಂಟು. ಇದರ ಮೇಲೆ ಪ್ರಶ್ನೆ ಸಹ ಇದೆ ಅಭ್ಯಾಸದಲ್ಲಿ. ಏನು ರಜಪೂತರ ಗುಣಧರ್ಮ ಏನಾಗಿತ್ತು ಅಂತ ಅಂದ್ರೆ, ಗೋವುಗಳ ಪಾಲನೆ ಮಾಡೋದು, ಗೋವುಗಳ ರಕ್ಷಣೆ ಮಾಡೋದು, ಅನಾಥರು, ದುರ್ಬಲರು ಮತ್ತು ಮಹಿಳೆಯರನ್ನ ರಕ್ಷಣೆ ಮಾಡೋದು ಇವರ ಗುಣಧರ್ಮವಾಗಿತ್ತು. ಮತ್ತೊಂದು ಅಂತ ಅಂದ್ರೆ, ಶರಣಾಗತರಾದವರನ್ನ ಇವರು ರಕ್ಷಿಸ್ತಾ ಇದ್ರು. ಶರಣಾಗತರು ಅಂತ ಅಂದ್ರೆ, ನೀವು ಯಾರ ಮೇಲೋ ಯುದ್ಧಕ್ಕೆ ಹೋಗಿದ್ದಾರೆ ರಜಪೂತರು, ಅವರು ಬಂದು ಇಲ್ಲ ನಾವು ಸೋತ್ವಿ ಅಂತ ನಾವು ಒಪ್ಕೊಂಡಿದ್ದೀವಿ ಅಂತ ಯಾರಾದ್ರೂ ಬಂದ್ರೆ ಅವರನ್ನ ಇವರು ರಕ್ಷಿಸ್ತಾ ಇದ್ರು, ಕಾಪಾಡ್ತಾ ಇದ್ರು. ಹಾಗೆ ರಜಪೂತರಲ್ಲಿ ಸ್ತ್ರೀಯರು ಅತಿ ಧೈರ್ಯಶಾಲಿಗಳಾಗಿದ್ರು, ಕರೇಜಿಯಸ್ ಆಗಿದ್ರು. ಇವರಲ್ಲಿ ಒಂದು ಪದ್ಧತಿ ರೂಢಿಯಲ್ಲಿತ್ತು. ಅದ್ಯಾವುದು ಅಂತ ಅಂದ್ರೆ ಜೋಹಾರ್ ಎಂಬ ಪದ್ಧತಿ. ಜೋಹಾರ್ ಪದ್ಧತಿ. ಈ ಜೋಹಾರ್ ಅನ್ನೋದು ಏನಪ್ಪಾ ಅಂತ ಅಂದ್ರೆ, ಅವರ ಪತಿಯರು ಯುದ್ಧದಲ್ಲಿ ತೀರ್ಕೊಂಡ್ರೆ, ಕಾಲವಾದ್ರೆ ಆ ಸಾಮೂಹಿಕವಾಗಿ ಪತ್ನಿಯರೆಲ್ಲ ಇರ್ತಾರಲ್ಲ, ಸೈನಿಕರ ಪತ್ನಿಯರೆಲ್ಲ ಸೇರಿ ಒಟ್ಟಿಗೆ ಬೆಂಕಿಗೆ ಹಾರಿ ಅವರ ಪ್ರಾಣ ತ್ಯಾಗ ಮಾಡ್ತಾ ಇದ್ರು. ಆದ್ರೆ ಗಂಡನನ್ನ ಕಳ್ಕೊಂಡು ಅವಮಾನಿತವಾಗಿ ಬಾಳೋಕ್ಕಿಂತ ನಾವು ಆತ್ಮ ಅರ್ಪಣೆ ಮಾಡ್ಕೊಳ್ಳೋದೆ ಮೇಲು ಅಂತ ಅನ್ಕೊಂಡು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳೆಲ್ಲ ಒಂದು ಗುಂಪಾಗಿ. ಅದನ್ನ ಜೋಹಾರ್ ಪದ್ಧತಿ ಅಂತ ಕರಿತೀವಿ. ಇದು ರಜಪೂತರ ಆಳ್ವಿಕೆಯಲ್ಲಿ ತುಂಬಾ ಜಾರಿಯಲ್ಲಿತ್ತು ಅಥವಾ ರೂಢಿಯಲ್ಲಿತ್ತು ಅಂತ ನಾವು ಹೇಳ್ಬಹುದು. ನಂತರದಲ್ಲಿ ನೋಡೋ ಆದ್ರೆ, ಇವರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಯಾವ ಕೊಡುಗೆಯನ್ನ ಕೊಟ್ರು ಅಂತ. ಕಲೆ ಹಾಗೂ ವಾಸ್ತುಶಿಲ್ಪ. ಪ್ರಮುಖವಾಗಿ ಮಧ್ಯಪ್ರದೇಶದ ಖುಜರಾಹೋ ನಲ್ಲಿ ಖಂಡರಾಯ ದೇವಸ್ಥಾನ, ಖಂಡರಾಯ ಮಹಾದೇವ ದೇವಸ್ಥಾನವನ್ನ ಕಟ್ಟುತ್ತಾರೆ. ಮಹಾದೇವ ದೇವಸ್ಥಾನ ಇದು. ಹಾಗೆ ರಾಜಸ್ಥಾನದಲ್ಲಿ ನೋಡೋದಾದ್ರೆ, ರಾಜಸ್ಥಾನದ ದಿಲ್ವಾರ ಎಂಬ ಸ್ಥಳದಲ್ಲಿ ಅಮೃತ ಶಿಲೆಯಲ್ಲಿ, ಅಂದ್ರೆ ವೈಟ್ ಕಲರ್ ಅಲ್ಲಿ ಇರುತ್ತೆ, ಅಮೃತ ಶಿಲೆಯಲ್ಲೇ ಮತ್ತೊಂದೇನ್ ಕಟ್ಟಿರೋದು? ತಾಜ್ ಮಹಲ್ ಅನ್ನ. ಈ ರಾಜಸ್ಥಾನದ ದಿಲ್ವಾರನಲ್ಲಿ ಅಮೃತ ಶಿಲಾ ಮಂದಿರವನ್ನ ಕಟ್ಟಿಸ್ತಾರೆ.
ಹಾಗೆ ಒಡಿಶಾದ ಕೊನಾರ್ಕ್ ಎಂಬ ಸ್ಥಳದಲ್ಲಿ ಸೂರ್ಯ ದೇವಸ್ಥಾನವನ್ನ ಕಟ್ತಾರೆ. ಇದು ತುಂಬಾ ಇಂಪಾರ್ಟೆಂಟು. ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೂ ಕೇಳಿರ್ತಾರೆ. ಕೊನಾರ್ಕ್ನ ಸೂರ್ಯ ದೇವಸ್ಥಾನ ಎಲ್ಲಿದೆ ಅಂತ ಅಂದ್ರೆ ಒಡಿಶಾನಲ್ಲಿದೆ. ಈ ಕೊನಾರ್ಕ್ನಲ್ಲಿ ಸೂರ್ಯ ದೇವಸ್ಥಾನ ಅಂದ್ರೆ ಸೂರ್ಯ ರಥದ ಮೇಲೆ ಇರುವಂತಹ ಒಂದು ಡಿಪಿಕ್ಷನ್ ಅನ್ನು ಕೊಡುವಂತ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ. ಅಲ್ಲಿ ಈ ದೇವಸ್ಥಾನಕ್ಕೆ ರಥದಕ್ಕೆ ಎಷ್ಟು ಗಾಲಿಗಳಿದಾವೆ ಅಂತಂದ್ರೆ 24 ಗಾಲಿಗಳಿದಾವೆ. ಒಡಿಶಾದ ಕೊನಾರ್ಕ್ನಲ್ಲಿ ಸೂರ್ಯ ದೇವಸ್ಥಾನ ಕಟ್ತಾರೆ. ಅದೇ ಒಡಿಶಾದ ಭುವನೇಶ್ವರನಲ್ಲಿ ಲಿಂಗರಾಜ ದೇವಸ್ಥಾನ ಕಟ್ತಾರೆ. ಇದನ್ನ ನೀವು ಪಠ್ಯ ಪುಸ್ತಕಕ್ಕಿದೆ, ಮುಂದೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದ್ರೆ ಇದನ್ನ ಮ್ಯಾಚ್ ದ ಫಾಲೋವಿಂಗ್ ಅಥವಾ ಹೊಂದಿಸಿ ಬರೆಯಿರಿ ಅಂತ ಈ ತರನು ಕೊಡ್ಬೋದು. ಖುಜ್ರಾಹೋ ಖಂಡರಾಯ ಮಹಾದೇವ ಟೆಂಪಲ್, ದಿಲ್ವಾರ ಅಮೃತ ಶಿಲಾ ಮಂದಿರ, ಕೊನಾರ್ಕ್ ಸೂರ್ಯ ದೇವಸ್ಥಾನ, ಭುವನೇಶ್ವರ್ ಲಿಂಗರಾಜ. ಹಾಗೆ ನೋಡೋದಾದ್ರೆ ನೆಕ್ಸ್ಟ್ ಮಧ್ಯಪ್ರದೇಶದಲ್ಲೇನೆ ಗ್ವಾಲಿಯರ್ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ಗ್ವಾಲಿಯರ್ನ ಕೋಟೆ. ಇದನ್ನ ಏನಪ್ಪಾ ಅಂತ ಕರೀತಾರೆ ಅಂತ ಅಂದ್ರೆ ಇದು ಬಹಳ ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೋಬೇಕು. ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಅಂತ ಕರೆದಿದ್ದಾರೆ ಇದನ್ನ. ಅಂದ್ರೆ ಕೋಟೆಗಳಲ್ಲೇ ಅಷ್ಟು ಚೆನ್ನಾಗಿರೋ ಕೋಟೆ ಅಂತ, ಕೊರಳ ಹಾರದ ಮುತ್ತು ಅಂತ ಕರೆದಿದ್ದಾರೆ. ಏನಂತ? ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು. ಇದನ್ನ ಈ ಕೋಟೆಯಲ್ಲಿ ಏನಿದೆ ಅಂತ ಅಂದ್ರೆ ರಾಜ ಮಾನ್ ಸಿಂಗ್ ತನ್ನ ನೆಚ್ಚಿನ ರಾಣಿಯಾದಂತ ಮೃಗನಯನಿಗೆ ಕಟ್ಟಿಸಿದ ಒಂದು ಅರಮನೆ ಈ ಗ್ವಾಲಿಯರ್ನ ಕೋಟೆಯಲ್ಲಿ ಕಂಡು ಬರುತ್ತೆ. ಹಾಗೆ ರಾಜಸ್ಥಾನ ಜೈಪುರದ ನಿರ್ಮಾಣ ಆಗುತ್ತೆ ರಜಪೂತರ ಕಾಲದಲ್ಲಿ. ರಾಜಸ್ಥಾನದ ಜೈಪುರ್, ಇದನ್ನ ಏನಂತ ಕರಿತೀವಿ? ಪಿಂಕ್ ಸಿಟಿ ಅಥವಾ ಗುಲಾಬಿ ನಗರ ಅಂತ ಕರಿತೀವಿ. ಏನಕ್ಕೆ ಪಿಂಕ್ ಸಿಟಿ ಅಂತ ಕರಿತೀವಿ? ಇಲ್ಲಿರುವಂತ ಎಲ್ಲಾ ಕಟ್ಟಡಗಳ ಬಣ್ಣ ಗುಲಾಬಿ ಆಗಿರೋದ್ರಿಂದ ಇದನ್ನ ಗುಲಾಬಿ ನಗರ ಅಂತ ಕರೀತಾರೆ. ಈ ಜೈಪುರದಲ್ಲಿ ಏನ್ ಕಟ್ಟಿಸ್ತಾರೆ ಇವರ ಆಳ್ವಿಕೆಯ ಸಮಯದಲ್ಲಿ ಅಂತ ಅಂದ್ರೆ 5 ಅಂತಸ್ತಿನ ಹವಾ ಮಹಲ್ ಇಲ್ಲಿ ಪ್ರಮುಖವಾದಂತಹ ಆಕರ್ಷಣೆಯಾಗಿದೆ. ಹಾಗೆ ಉದಯಪುರದ ಅರಮನೆ ಇವರ ಕಾಲದಲ್ಲೇ ನಿರ್ಮಾಣ ಆಗುತ್ತೆ. ಇದು ರಾಜಸ್ಥಾನದಲ್ಲಿಯೇ ಅತ್ಯಂತ ದೊಡ್ಡ ಅರಮನೆಯಾಗಿದೆ. ಇದನ್ನೆಲ್ಲ ಒಂದ್ಸಲಿ ಹೇಗಿದೆ ಅಂತ ಇಲ್ಲೇ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬರೋಣ. ಇದು ರಜಪೂತರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂತಹ ಕೊಡುಗೆ. ಯಾವುದು ಇವಾಗ ಓದಿದ್ವಿ? ಖಂಡರಾಯ ಮಹಾದೇವ ಮಂದಿರ ಹೇಗಿದೆ? ಈ ತರ ಖಂಡರಾಯ ಮಹಾದೇವ ಮಂದಿರ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದನ್ನ ನೋಡಿದ್ವಿ? ಈ ಅಬು ಪರ್ವತದಲ್ಲಿ ದಿಲ್ವಾರ ಎಲ್ಲಿ ರಾಜಸ್ಥಾನದಲ್ಲಿ ಈ ತರ ಈ ಅಮೃತ ಶಿಲೆಯ ಮಂದಿರ ಇದೆ. ಒಡಿಸ್ಸಾದ ಕೊನಾರ್ಕದಲ್ಲಿ ಏನಿದೆ? ಸೂರ್ಯ ಮಂದಿರ ಈ ತರ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ ರಥದ ಗಾಲಿಗಳ ತರ ಇದೆ. ಈ ತರ 24 ಗಾಲಿಗಳು ಅನ್ನ ಕೊರೆದಿದ್ದಾರೆ. ಭುವನೇಶ್ವರದಲ್ಲಿ ಲಿಂಗರಾಜ ದೇವಾಲಯ ಇದೆ. ಇದರ ಶಿಖರ ಎಷ್ಟಿದೆ ಅಂತ ಅಂದ್ರೆ 180 ಅಡಿ, ಅಂದ್ರೆ 180 ಅಡಿ. ನೋಡಿ ಈ ತರ ಇದೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಗ್ವಾಲಿಯರ್ನ ಕೋಟೆ. ಅದೇ ಏನಂತ ಕರಿತೀವಿ ಅಂತ ಹೇಳಿದ್ವಿ, ನೆನ್ಪಿದ್ಯಾ ಇದ್ರನ್ನ? ಭಾರತದ ಕೋಟೆಗಳ ಕೊರಳ ಹಾರದ ಮುತ್ತು ಅಂತ. ಇದು ಈ ತರನಾಗಿದೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. ಇನ್ನ ನೋಡಿದ್ರೆ ಹವಾ ಮಹಲ್, ಅದೇ 5 ಅಂತಸ್ತಿನ 1 2 3 4 5 ಈ 5 ಅಂತಸ್ತಿನ ಹವಾ ಮಹಲ್ ಎಲ್ಲಿದೆ? ಜೈಪುರಲ್ಲಿದೆ. ಹಾಗೆ ಉದಯ್ಪುರ್ನಲ್ಲಿ ಅಂದ್ರೆ ರಾಜಸ್ಥಾನದ ಉದಯ್ಪುರಲ್ಲಿ, ಅದೇ ನಾವು ಹೇಳಿದ್ವಿ ರಾಜಸ್ಥಾನದಲ್ಲೇ ದೊಡ್ಡದಾದಂತಹ ಅರಮನೆ ಇದೆ ಅಂತ. ಅದರ ಒಂದು ಪಿಕ್ಚರ್ ಅನ್ನ ನಾವು ಈ ವಿಡಿಯೋನಲ್ಲಿ ಈಗ ನೋಡ್ಬೋದಾಗಿದೆ. ನಂತರದಲ್ಲಿ ಇವರ ಕಾಲದಲ್ಲಿ ಭಿತ್ತಿ ಮತ್ತು ಚಿಕಣಿ ವರ್ಣಚಿತ್ರಗಳನ್ನ ಪ್ರೋತ್ಸಾಹಿಸ್ತಾರೆ. ಇದು ಪ್ರಸಿದ್ಧಿಯನ್ನ ಪಡೆದಿರುತ್ತೆ. ಹಾಗಂದ್ರೆ ಏನು ಅಂತ ಅಂದ್ರೆ, ಚಿಕಣಿ ಅಂದ್ರೆ ನಾಜೂಕಾಗಿ ಚಿತ್ರಿಸಿದ
ಕಿರುಚಿತ್ರ ಅಂದ್ರೆ ಚಿಕ್ಕ ಚಿಕ್ಕದಾಗಿ ಸೂಕ್ಷ್ಮತೆಯಿಂದ ನಾಜೂಕಾಗಿ ಚಿತ್ರಿಸಿರುವಂತ ಚಿಕ್ಕವಾದ ಚಿತ್ರಗಳು. ಇವು ದೇವಾಲಯ, ಅರಮನೆ ಇವೆಲ್ಲದರ ಗೋಡೆ ಮೇಲೆ ಹಾಗೆ ಪುಸ್ತಕಗಳ ಕವರ್ ಪೇಜ್ ಅಲ್ಲಿ ಎಲ್ಲ ಇವುಗಳು ಕಂಡು ಬರ್ತಾ ಇದ್ವು. ಹಾಗೆ ಸಾಹಿತ್ಯದಲ್ಲಿ ನೋಡಿದಾಗ ತುಂಬಾ ಪ್ರಸಿದ್ಧವಾದಂಥದ್ದು ಅಂತ ಅಂದ್ರೆ ಚಾಂದ್ ಬರ್ದಾಯಿಯ ಪೃಥ್ವಿರಾಜ ರಾಸೋ ಅಂತ. ಪೃಥ್ವಿರಾಜ ರಾಸೋ ಅನ್ನೋದು ಪ್ರಸಿದ್ಧವಾದ ಹಿಂದಿ ಕೃತಿ ಆಗಿತ್ತು. ಇದನ್ನ ಬರೆದವರು ಚಾಂದ್ ಬರ್ದಾಯಿ ಅವರು. ಇವರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ತುಂಬಾ ಬೆಳವಣಿಗೆಯನ್ನ ಕಾಣುತ್ತೆ. ಅದೇ ರೀತಿ ಗುಜರಾತಿ, ಹಿಂದಿ ಮತ್ತೆ ರಾಜಸ್ಥಾನಿ ಭಾಷೆಗಳು ಸಹ ಅಭಿವೃದ್ಧಿಯನ್ನ ಹೊಂದುತ್ತವೆ. ಇನ್ನು ನಾವು ರಜಪೂತರ ಸಮಕಾಲೀನಲ್ಲಿ ಯಾವ್ಯಾವ ರಾಜ್ಯಗಳು ಕಂಡು ಬರ್ತಾ ಇದ್ವು, ರಾಜ ಮನೆತನಗಳು ಕಂಡು ಬರ್ತಾ ಇದ್ವು ಅನ್ನೋದನ್ನ ಈ ಇಮೇಜ್ ಅಲ್ಲಿ ನೋಡ್ಬೋದು. ಯಾರಾಗಿದ್ರು ಇವಾಗ ಕದಂಬರಾಗಿರ್ಬೋದು, ಕಲ್ಯಾಣದ ಚಾಲುಕ್ಯರು, ಯಾದವರು, ಕಾಕತೀಯರು, ಹಿಂದೂ ಶಾಹಿಗಳು, ಘೋರಿನು ಈ ಸಮಯದಲ್ಲೇ ಬರ್ತಾನೆ, ನಾವು ಅದನ್ನ ಮುಂದೆ ನೋಡ್ತೀವಿ. ಗುರ್ಜರ ಪ್ರತಿಹಾರರು, ಇದು ರಜಪೂತರ ರಾಜಮನೆತನದ ವಂಶನೆ ಒಂದು. ಮತ್ತೆ ಪಾಲರು, ಸೇನರು, ಚಂದೇಲರು, ಈ ತರ ಕಲಚೂರಿಗಳು ಯಾವ್ಯಾವ ಸಮಕಾಲೀನ ರಾಜಮನೆತನಗಳು. ಅಂದ್ರೆ ಸಮಕಾಲೀನ ಅಂತ ಅಂದ್ರೆ ರಜಪೂತರು ಯಾವ ಸಮಯದಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ರು ಅದೇ ಸಮಯದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ನಮ್ಮ ಭಾರತದಲ್ಲಿ ಬೇರೆ ಬೇರೆ ರೀಜನ್ ಅಲ್ಲಿ ಯಾವ ರಾಜ್ಯ ಮನೆತನಗಳು ಆಳ್ವಿಕೆಯಲ್ಲಿದ್ವು ಅಂತ ಅದನ್ನ ಸಮಕಾಲೀನ ರಾಜ್ಯಗಳು ಅಂತ ಕರಿತೀವಿ. ಇದರಲ್ಲಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ರಾಜ್ಯ ಮನೆತನಗಳು ಇದ್ವು ಅಂತ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ರಜಪೂತ ಮನೆತನಗಳು, ಇದರ ಬಗ್ಗೆ ನಾವು ನೋಡಬೇಕು. ಯಾರು? ರಜಪೂತ ಮನೆತನಗಳು. ರಜಪೂತ ಮನೆತನಗಳು ಆಕ್ಚುಲಿ ತುಂಬಾ ಮನೆತನಗಳು ಬರುತ್ತೆ ರಜಪೂತರಲ್ಲಿ. ಆದ್ರೆ ಈ ಪಠ್ಯ ಪುಸ್ತಕದಲ್ಲಿ ಅಥವಾ ನಿಮಗೆ ಸಿಲೆಬಸ್ಗೆ ಪ್ರಸಿದ್ಧವಾದಂತಹ ಇಂಪಾರ್ಟೆಂಟ್ ಆಗಿರುವಂತಹ ಒಂದು 4 ರಾಜ ಮನೆತನಗಳ ಬಗ್ಗೆ ಕೊಟ್ಟಿದ್ದಾರೆ. ಅವು ಯಾವ್ಯಾವು ಅಂತ ಅಂದ್ರೆ, ಮೊದಲಿಗೆ ಗುರ್ಜರ ಪ್ರತಿಹಾರರು. ಗುರ್ಜರ ಪ್ರತಿಹಾರರು. ಸೆಕೆಂಡ್ ಒನ್ ಪಾಲರು. ಇವೆಲ್ಲ ರಜಪೂತದ ಮನೆತನಗಳೇ, ಬೇರೆ ಬೇರೆ ಪ್ರಾಂತ್ಯದಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇದ್ವು. ಇದು ಒಂದೇ ಮನೆತನಕ್ಕೆ ಸೇರುವಂತ ಬೇರೆ ಬೇರೆ ವಂಶಗಳು. ಗುರ್ಜರ ಪ್ರತಿಹಾರರು, ಪಾಲರು, ಚೌಹಾಣರು, ಹಾಗೆ ಗುಹೀಲರು. ಈ 4 ಮನೆತನಗಳ ಬಗ್ಗೆ ನಿಮ್ಮ ಸಿಲೆಬಸ್ ಇದೆ. ಒಂದೊಂದಾಗಿ ನೋಡ್ತಾ ಬರೋಣ. ಹಾಗಿದ್ರೆ ಗುರ್ಜರ ಪ್ರತಿಹಾರರ ಬಗ್ಗೆ ತಿಳಿದುಕೊಳ್ಳೋಣ. ಇವರು ಎಲ್ಲಿ ಆಳ್ವಿಕೆ ನಡೆಸ್ತಾ ಇದ್ರು ಅಂತ ಅಂದ್ರೆ ಮಧ್ಯಪ್ರದೇಶ, ಆ ರೀಜನ್ ಅಲ್ಲಿ ಮಧ್ಯಪ್ರದೇಶದ ಆವಂತಿಯಿಂದ ತಮ್ಮ ಆಳ್ವಿಕೆ ನಡೆಸ್ತಾ ಇದ್ರು ಗುರ್ಜರ ಪ್ರತಿಹಾರರು. ಈ ವಂಶದಲ್ಲಿ ಪ್ರಸಿದ್ಧ ದೊರೆ ಯಾರಪ್ಪ ಅಂತ ಅಂದ್ರೆ, ಪ್ರಸಿದ್ಧ ರಾಜ ಯಾರು ಅಂತ ಅಂದ್ರೆ ನಾಗಭಟ ಅಂತ. ಇವನು ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನ ರಕ್ಷಣೆ ಮಾಡ್ತಾನೆ ನಾಗಭಟ. ನೆಕ್ಸ್ಟ್ ಮತ್ತೊಬ್ಬ ಶ್ರೇಷ್ಠ ದೊರೆ ಯಾರು ಗುರ್ಜರ ಪ್ರತಿಹಾರರಲ್ಲಿ ಅಂತ ಅಂದ್ರೆ ಭೋಜರಾಜ ಎಂಬುವನು. ಇವನು ಒಬ್ಬ ಶ್ರೇಷ್ಠ ದೊರೆ ಅಷ್ಟೇ ಅಲ್ಲದೆ ಒಬ್ಬ ಸಾಹಿತಿನೂ ಆಗಿದ್ದ. ಇವನ್ ಏನ್ ಮಾಡ್ತಾನೆ ಅಂತ ಅಂದ್ರೆ ಕನೋಜವನ್ನ ವಶಪಡಿಸ್ಕೊಳ್ತಾನೆ. ಹಾಗೆ ಬಂಗಾಳದ ಪಾಲರನ್ನು ಸೋಲಿಸ್ತಾನೆ. ಪಾಲರು ಅಂದ್ರೆ ಯಾರು? ಮತ್ತೆ ರಜಪೂತ ಮನೆತನದ ಇನ್ನೊಂದು ಮನೆತನ, ಅದ್ರಲ್ಲೇನೆ ಬಂಗಾಳದ ಪಾಲರನ್ನ ಸೋಲಿಸ್ತಾನೆ ಭೋಜರಾಜ. ಆಯ್ತಾ? ಅರಬ್ ಪ್ರವಾಸಿ ಸುಲೇಮಾನ್ ಎಂಬುವನು ಭೋಜರಾಜನ ಆಳ್ವಿಕೆಯಲ್ಲಿ ಅವನ ಆಸ್ಥಾನಕ್ಕೆ ಅವನ ಒಂದು ರಾಜ್ಯಕ್ಕೆ ಭೇಟಿ ಕೊಟ್ಟಿರ್ತಾನೆ. ಅವನು ಸುಲೇಮಾನ್ ಏನಂತ ಹೊಗಳ್ತಾನಪ್ಪ ಭೋಜರಾಜನ್ನ ಅಂತ ಅಂದ್ರೆ, ಈತನು ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳ ಉಳ್ಳವನು. ಅಶ್ವದಳ ಅಂತಂದ್ರೆ ಕುದುರೆಗಳನ್ನ ಉಳ್ಳವನು ಅಂತ ಅರಬ್ ಪ್ರವಾಸಿ ಸುಲೇಮಾನ್ ಭೋಜರಾಜನನ್ನ ಹೊಗಳ್ತಾನೆ.
ತದನಂತರದಲ್ಲಿ ನಾವು ಪಾಲರ ಬಗ್ಗೆ ತಿಳಿದುಕೊಳ್ಳೋಣ. ಈ ಪಾಲ ಮನೆತನದಲ್ಲಿ ಪ್ರಸಿದ್ಧ ದೊರೆ ಯಾರಪ್ಪ ಅಂತ ಅಂದ್ರೆ ಧರ್ಮಪಾಲ. ಯಾರು? ಧರ್ಮಪಾಲ. ಇದೊಂದು ಉತ್ತರ ಭಾರತದಲ್ಲೇ ಒಂದು ರಾಜ್ಯ ಮನೆತನಗಳಲ್ಲಿ ಇದೊಂದು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ರಾಜ್ಯ ಮನೆತನ ಆಗಿತ್ತು. ಇದನ್ನ ಯಾರು ಆಳ್ವಿಕೆ ಕೊನೆಗಣಿಸ್ತಾರೆ ಅಂತ ಅಂದ್ರೆ ನಮ್ಮ ಕರ್ನಾಟಕ ಮೂಲದ ವಿಜಯಸೇನ ಎಂಬ ದೊರೆ ಏನ್ ಮಾಡ್ತಾನೆ, ಈ ಪಾಲರ ಆಳ್ವಿಕೆಯನ್ನ ಕೊನೆಗಾಣಿಸಿ ಸೇನ ವಂಶವನ್ನ ಹುಟ್ಟು ಹಾಕ್ತಾನೆ. ಸೇನ ವಂಶದ ಆಳ್ವಿಕೆ ಪ್ರಾರಂಭ ಆಗುತ್ತೆ ಇದರಿಂದ. ಪಾಲರು ಆಕ್ಚುಲಿ ಬೌದ್ಧ ಧರ್ಮದ ಅನುಯಾಯಿಗಳಾಗಿರ್ತಾರೆ. ಯಾವ್ದು? ಬೌದ್ಧ ಧರ್ಮ. ಆದರೆ ಹಿಂದೂ ಧರ್ಮಕ್ಕೂ ಸಹ ಪ್ರೋತ್ಸಾಹವನ್ನ ನೀಡ್ತಾ ಇರ್ತಾರೆ. ಇನ್ನ ನೆಕ್ಸ್ಟ್ ಚೌಹಾಣರ ಬಗ್ಗೆ ತಿಳಿದುಕೊಳ್ಳೋಣ. ಚೌಹಾಣರು. ಈ ಚೌಹಾಣರಲ್ಲಿ ಪ್ರಸಿದ್ಧ ದೊರೆ ಯಾರಪ್ಪ ಅಂತ ಅಂದ್ರೆ 3ನೇ ಪೃಥ್ವಿರಾಜ. ಇವನ ರಾಜಧಾನಿ ಯಾವ್ದಾಗಿತ್ತು? ದಿಲ್ಲಿ ಇವನ ರಾಜಧಾನಿಯಾಗಿತ್ತು. ಚೌಹಾಣರಲ್ಲಿ ಪ್ರಸಿದ್ಧ ದೊರೆ 3ನೇ ಪೃಥ್ವಿರಾಜ. ಇವನು ಮೊಹಮ್ಮದ್ ಘೋರಿಯ ಆಕ್ರಮಣಗಳನ್ನ ವಿರೋಧಿಸ್ತಾನೆ. ಏನಾಗುತ್ತೆ ಅಂತ ಅಂದ್ರೆ ಇವನು ರಜಪೂತರ ಬೇರೆ ಬೇರೆ ಈ ಮನೆತನಗಳಿದೆಯಲ್ಲ, ಗುರ್ಜರ, ಪ್ರತಿಹಾರರು, ಪಾಲರು, ಗುಹಿಲರು, ಹೀಗೆ ಅನೇಕ ಒಂದು ರಾಜ ಮನೆತನಗಳನ್ನ ಒಟ್ಟುಗೂಡಿಸ್ತಾನೆ. ಒಂದು ಯುನಿಟಿ ಇರ್ಲಿ ಅಂತ ಒಗ್ಗೂಡಿಸಿ ಏನ್ ಮಾಡ್ತಾನೆ, ಮೊಹಮ್ಮದ್ ಘೋರಿ ಏನ್ ಅಟ್ಯಾಕ್ ಮಾಡ್ತಿರ್ತಾನಲ್ಲ, ಆಕ್ರಮಣ ಮಾಡ್ತಾ ಇರ್ತಾನಲ್ಲ, ಅದನ್ನ ವಿರೋಧಿಸ್ತಾನೆ. ಮೊದಲಿಗೆ ಏನಾಗುತ್ತೆ ಅಂತ ಅಂದ್ರೆ ಮೊಹಮ್ಮದ್ ಘೋರಿ ಬರ್ತಾನೆ, ಇವನ ಮೇಲೆ ಯುದ್ಧ ಮಾಡ್ತಾನೆ. ಅವಾಗ ಪೃಥ್ವಿರಾಜ ಅವನನ್ನ ಸೋಲಿಸ್ತಾನೆ. ಯಾರನ್ನ? ಘೋರಿಯನ್ನ. ತದನಂತರ ಏನ್ ಮಾಡ್ತಾನೆ, ಕ್ಷಮಾದಾನವನ್ನ ಕೊಡ್ತಾನೆ. ನಾವು ಆಲ್ರೆಡಿ ನೋಡಿದ್ವಿ ಅವರ ರಾಜಧರ್ಮ ಏನಾಗುತ್ತೋ ಕ್ಷಮಾಪಣೆ ಮಾಡುದು ಶರಣಾದವರನ್ನ ಅಥವಾ ಸೋತವರನ್ನ. ಹಾಗೆ ಮೊಹಮ್ಮದ್ ಘೋರಿಯನ್ನ ಸೋಲಿಸಿ ಅವನಿಗೆ ಕ್ಷಮಾದಾನವನ್ನ ಕೊಡ್ತಾನೆ. ಒಂದು ಫಾರ್ಗಿವ್ ಮಾಡಿ ಓಕೆ ಅಂತ ಬದುಕು ಹೋಗು ಅಂತ ಬಿಟ್ಬಿಡ್ತಾನೆ. ಆದ್ರೆ ಮಾರನೇ ವರ್ಷ ಏನಾಗುತ್ತೆ ಅಂತ ಅಂದ್ರೆ ಮತ್ತೆ ಮೊಹಮ್ಮದ್ ಘೋರಿ ಮತ್ತೆ ಪೃಥ್ವಿರಾಜ ಇವರ ನಡುವೆ ಯುದ್ಧ ಆಗುತ್ತೆ. ಅವಾಗ ಪೃಥ್ವಿರಾಜ ಸೋಲ್ತಾನೆ. ಈ ಸೋತ ನಂತರ ಮೊಹಮ್ಮದ್ ಘೋರಿ ಏನ್ ಮಾಡ್ತಾನೆ, ಈ ಪೃಥ್ವಿರಾಜನನ್ನ ಕೊಲ್ಲಿ ಅಂತ ಆಜ್ಞೆ ಮಾಡಿ ಅವನನ್ನ ಕೊಂದು ಹಾಕ್ಲಾಗುತ್ತೆ. ಏನಾಗುತ್ತೆ ಈ ತರ ಇದೊಂದು ಸ್ಟೋರಿ. ಇತಿಹಾಸ ಅಂದ್ರೆ ನಡೆದಿರುವಂತ ಘಟನೆ. ಈ ರೀತಿ ಏನಾಗುತ್ತೆ, ಪೃಥ್ವಿರಾಜನನ್ನ ಸೋಲಿಸಿ ತದನಂತರ ಅವನನ್ನ ಕೊಂದ ಮೇಲೆ ಇಲ್ಲಿ ದೆಹಲಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ದೆಹಲಿ ಸಲ್ತನತ್ ಅಥವಾ ದಿಲ್ಲಿ ಸುಲ್ತಾನರ ಆಳ್ವಿಕೆ ಇಲ್ಲಿಂದ ಪ್ರಾರಂಭವಾಗುತ್ತೆ. ದಿಲ್ಲಿ ಸುಲ್ತಾನರ ಆಳ್ವಿಕೆ. ಹೀಗೆ ಪೃಥ್ವಿರಾಜ ಏನಾಗುತ್ತಾನೆ, ಒಂದು ಧೈರ್ಯ, ಶೌರ್ಯ, ಧೀರತನಕ್ಕೆ ಹೆಸರಾಗಿದ್ದ ಗೊತ್ತು. ನೆಕ್ಸ್ಟ್ ಗುಹಿಲರ ಬಗ್ಗೆ ತಿಳಿದುಕೊಳ್ಳೋಣ. ಗುಹಿಲರು ವೀರ ಪರಂಪರೆಯ ವಂಶಕ್ಕೆ ಸೇರಿದವರು. ಇದರಲ್ಲಿ ಖೊಮ್ಮಾಣ ಎಂಬ ದೊರೆ ಬರ್ತಾನೆ. ಯಾರು? ಖೊಮ್ಮಾಣ. ಈ ಖೊಮ್ಮಾಣ ಎಂಬ ದೊರೆ ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನ ರಕ್ಷಿಸಿಕೊಂಡು ಯಾವುದು ಬಿರುದನ್ನ ಪಡಿತಾನೆ ಅಂತ ಅಂದ್ರೆ ಬಪ್ಪಾರವಾಲ್ ಎಂಬ ಒಂದು ಬಿರುದು ಅಥವಾ ಟೈಟಲ್ ಅನ್ನ ಪಡಿತಾನೆ. ಯಾರು? ಖೊಮ್ಮಾಣ ಎಂಬ ರಾಜ ಬಪ್ಪರ್ವಾಲ್ ಎಂಬ ಬಿರುದನ್ನ ಪಡಿತಾನೆ. ಯಾಕೆ? ಅರಬ್ಬರ ದಾಳಿಯಿಂದ ತನ್ನ ರಾಜ್ಯವನ್ನ ಸಂರಕ್ಷಿಸಿದಕ್ಕೆ. ತದನಂತರದಲ್ಲಿ ರಾಣಾ ಕುಂಭ ಎಂಬ ಒಬ್ಬ ದೊರೆ ಗುಹಿಲ ಮನೆತನಕ್ಕೆ ಸೇರಿರೋನು. ರಾಣಾ ಕುಂಭನ್ ಏನ್ ಮಾಡ್ತಾನೆ, ದಿಲ್ಲಿ ಸುಲ್ತಾನರ ವಿರುದ್ಧ ಹೋರಾಡಿ ತನ್ನ ರಾಜ್ಯವನ್ನ ರಕ್ಷಣೆ ಮಾಡ್ಕೋತಾನೆ. ಹಾಗೆ ರಾಜ್ಯವನ್ನ ಭದ್ರತೆಯಿಂದ ಕಾಪಾಡಬೇಕು ಅಂತ ಅನ್ಕೊಂಡು ಒಂದು 32 ಕೋಟೆಗಳನ್ನ ಕಟ್ಟಿಸ್ತಾನೆ. ಇವನ ಒಂದು ಪ್ರಸಿದ್ಧ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಏನು ಅಂತ ಅಂದ್ರೆ ಚಿತ್ತೋಡ್ಗಢನ ವಿಜಯ ಸ್ತಂಭ ಯಾರು ಕಟ್ಸಿರೋದು ಅಂತ ಕೇಳಿದ್ರೆ ಯಾರು? ರಾಣಾ ಕುಂಭ. ಆಯ್ತಾ. ನೆಕ್ಸ್ಟ್ ರಾಣಾ ಸಂಘ
ಅಥವಾ ರಾಣಾ ಸಂಗ್ರಾಮ ಸಿಂಹ ಎಂಬ ಹೆಸರಿದೆ ಅವನಿಗೆ, ರಾಣಾ ಸಂಘ. ಇವನು ಮತ್ತೊಬ್ಬ ಪ್ರಸಿದ್ಧ ದೊರೆ. ಇವನಿಗೆ ಏನಂತ ಕರೀತಾರೆ, 100 ಕದನಗಳ ವೀರ ಅಂತ. ಅಂದ್ರೆ ಇವನು ತುಂಬಾ ಯುದ್ಧ ಮಾಡ್ತಾ ಇದ್ದ, ಗೆಲ್ತಾ ಇದ್ದ, ಮತ್ತೆ ಬೇರೆ ರಾಜ್ಯಗಳ ಮೇಲೆ ದಂಡೆತ್ತಿ ಹೋಗ್ತಾ ಇದ್ದ. ಈ ತರ ಇವನು 100 ಕದನಗಳ ವೀರ ಅಂತ ಕರೀತಾರೆ. ಇವನ ಮೈ ಮೇಲೆ 80 ಗಾಯದ ಕಲೆಗಳಿದ್ವಂತೆ. ಅಂದ್ರೆ ಅಷ್ಟು ಯುದ್ಧ ಮಾಡ್ತಾ ಇದ್ದ ಇವನು ಪದೇ ಪದೇ ಅಂತ. ರಾಣಾ ಸಂಘ ಇವನೊಬ್ಬ ಪ್ರಸಿದ್ಧ ದೊರೆ ಗುಹಿಲರಲ್ಲಿ. ಇನ್ನು ಓವರ್ ಆಲ್ ಆಗಿ ಇವರ ಆರ್ಥಿಕ ಸ್ಥಿತಿ ಹೇಗಿತ್ತು ಅಂತ ನೋಡೋದಾದ್ರೆ, ವಿದೇಶಿ ವ್ಯಾಪಾರ ನಡೀತಾ ಇತ್ತು ಇವರ ಕಾಲದಲ್ಲಿ. ಎಕನಾಮಿ ಹೇಗಿತ್ತು ಅಂತ ಅಂದ್ರೆ, ವಿದೇಶಿ ವ್ಯಾಪಾರ ನಡೀತಾ ಇತ್ತು. ಯಾರೊಂದಿಗೆ? ಹೆಚ್ಚಾಗಿ ಅರಬ್ನ ವರ್ತಕರೊಂದಿಗೆ. ನಾವು ಆಗ್ಲೇ ನೋಡಿದ್ವಿ, ಅರಬ್ನ ಪ್ರವಾಸಿ ಸುಲೇಮಾನ್ ಬರ್ತಾನೆ. ಈ ತರ ಅರಬ್ಬರಿಗೆ ಇವರಿಗೆ ಒಂದು ವ್ಯಾಪಾರ ವಹಿವಾಟು ನಡೀತಾ ಇತ್ತು. ಯಾವುದನ್ನ ರಫ್ತು ಮಾಡ್ತಾ ಇದ್ರು ಅಂದ್ರೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅಂತ ಅಂದ್ರೆ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಯಾವಾಗ್ಲೂ, ಸಾಂಬಾರ್ ಪದಾರ್ಥಗಳು. ಸಾಂಬಾರ್ ಪದಾರ್ಥ, ಹತ್ತಿ, ರೇಷ್ಮೆ, ಸುಗಂಧ ದ್ರವ್ಯಗಳು ಅಂದ್ರೆ ಪರ್ಫ್ಯೂಮ್ ಅಂತ ಏನ್ ಕರಿತೀರಿ ಅದನ್ನ, ವಜ್ರಗಳು, ಇವುಗಳನ್ನೆಲ್ಲ ರಫ್ತು ಮಾಡ್ಲಾಗ್ತಾ ಇತ್ತು. ಹಾಗೆ ಯಾವ್ದನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ ಅಥವಾ ಆಮದು ಮಾಡ್ಕೊಳ್ತಾ ಇದ್ವಿ ಅಂದ್ರೆ, ಕುದುರೆಗಳನ್ನ ಆಮದು ಮಾಡ್ಕೊಳಾಗ್ತಾ ಇದ್ದು. ಕುದುರೆಗಳನ್ನ ಎಲ್ಲಿಂದ? ಮಧ್ಯ ಏಷ್ಯಾದಿಂದ ಮತ್ತು ಅರೇಬಿಯಾದಿಂದ. ಮಧ್ಯ ಏಷ್ಯಾ ಹಾಗೂ ಅರಬ್ ರಾಷ್ಟ್ರಗಳಿಂದ ಕುದುರೆನ ಇಂಪೋರ್ಟ್ ಮಾಡ್ಕೊಳಾಗ್ತಾ ಇತ್ತು. ಈ ಕಂದಾಯದಲ್ಲಿ ಅಂದ್ರೆ ಏನ್ ರೆವಿನ್ಯೂನ ಕಲೆಕ್ಟ್ ಮಾಡ್ತಾರಲ್ಲ, ಅದರಲ್ಲಿ ಹೆಚ್ಚಿನ ಒಂದು ಅಂದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರಲ್ಲ, ಅದರಲ್ಲಿ ಹೆಚ್ಚಿನ ಒಂದು ಹಣವನ್ನ ಯಾವುದಕ್ಕೆ ಸ್ಪೆಂಡ್ ಮಾಡ್ತಾ ಇದ್ರು ಅವರು ಅಂತ ಅಂದ್ರೆ, ಕೋಟೆ ಕಟ್ಸೋಕೆ ಅಂದ್ರೆ ರಾಜ್ಯದ ಭದ್ರತೆ ದೃಷ್ಟಿಯಿಂದ, ಹಾಗೂ ದೇವಾಲಯಗಳನ್ನ ಕಟ್ಸೋಕೆ. ಇದರಿಂದ ಏನಾಗ್ತಾ ಇತ್ತು, ಜನರಿಗೂ ಸಹ ಉದ್ಯೋಗ ದೊರೀತಾ ಇತ್ತು ಅಂದ್ರೆ ಆ ಕಟ್ಟಡಗಳನ್ನ ಕಟ್ಟೋವಾಗ. ಇನ್ನು ಸಾಮಾಜಿಕ ಸ್ಥಿತಿಗಳನ್ನ ನೋಡೋದಾದ್ರೆ, ವಿವಿಧ ವರ್ಗಗಳ ಕಂಡು ಬರ್ತಾ ಇದ್ವು ಇಲ್ಲಿ. ಯಾವುದಕ್ಕೆ? ಎಂಪ್ಲಾಯ್ಮೆಂಟ್ಗೆ. ಅಂದ್ರೆ ಏನ್ ಜಾಬ್ ಮಾಡ್ತಾರೆ, ಈಗ ಕರಕುಶಲಗಳನ್ನ ತಯಾರಿಸ್ತಾ ಇದ್ರೆ ಅವ್ರದ್ದು ಒಂದು ವರ್ಗ. ಈ ತರ ವೃತ್ತಿಗೆ ಅನುಗುಣವಾಗಿ ಬೇರೆ ಬೇರೆ ವರ್ಗಗಳು ಕಂಡು ಬರ್ತಾ ಇದ್ವು. ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವದ ಸ್ಥಾನಮಾನ ಇರ್ತಾ ಇತ್ತು. ಹಾಗೂ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದು ಒಂದು ಪವಿತ್ರ ಅಂತ ಇವರು ತಿಳಿದಿದ್ರು. ಅದಕ್ಕೆ ಅಂತಾನೆ ಪುಷ್ಕರ ಎಂಬ ಒಂದು ಸ್ಥಳ ಗಣ್ಯ ಯಾತ್ರಾ ಸ್ಥಳವಾಗಿತ್ತು ಇವರ ಕಾಲದಲ್ಲಿ. ಇದಿಷ್ಟು ರಜಪೂತರ ಬಗ್ಗೆ ಕೊಟ್ಟಿದ್ದಾರೆ ನಿಮ್ಮ ಸಿಲೆಬಸ್ ಅಲ್ಲಿ. ಇದರ ಕಂಟಿನ್ಯೂ ಆಗಿರುವಂತಹ ಅಹೋಂ ರಾಜ ಮನೆತನಗಳ ಬಗ್ಗೆ ಮನೆತನದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದನ್ನ ಒಂದು ವಿಡಿಯೋ ಆಗ್ಬಿಟ್ರೆ ಈ ಒಂದು ಅಧ್ಯಾಯ ಕಂಪ್ಲೀಟ್ ಆಗುತ್ತೆ. ಈಗ ಇದು ರಜಪೂತರ ಬಗ್ಗೆ ಕಂಪ್ಲೀಟ್ ಆಗಿ ಏನ್